ನಮಸ್ತೆ. ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಮಾಡ್ಯೂಲ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಫಂಡಮೆಂಟಲ್ ಆರ್ಟಿಕಲ್ 7.3.8 ಕನ್ವರ್ಷನ್ ಆಫ್ ಡೆಸಿಮಲ್ ನಂಬರ್ ಟು ಎನಿ ರ್ಯಾಡಿಕ್ಸ್ ನಂಬರ್. ಸೊ ಪ್ರೀವಿಯಸ್ಸಲ್ಲಿ ಎನಿ ರ್ಯಾಡಿಕ್ಸ್ ನಂಬರ್ ಟು ಡೆಸಿಮಲ್ ನಂಬರ್ ಅಂತ ಹೇಳಿದ್ರೆ, ಸೊ ಅದು ನಾವೇನು ಮಾಡ್ತಾ ಇದ್ವಿ, ಆ ಡಿಜಿಟ್ ಏನಿದೆ ಆ ಡಿಜಿಟ್ ಹಾಕ್ಕೊಂಡು ಮಲ್ಟಿಪ್ಲೈ ವಿತ್ ರ್ಯಾಡಿಕ್ಸ್, ಅದರ ಪವರ್ ಇದು n-1 a ಇಂಟು r ಪವರ್ ಆಫ್ n-2 ಹಾಗೆ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಬಟ್ ಇನ್ ದಿಸ್ ಟಾಪಿಕ್ ಕನ್ವರ್ಷನ್ ಆಫ್ ಡೆಸಿಮಲ್ ನಂಬರ್ ಟು ಎನಿ ರ್ಯಾಡಿಕ್ಸ್ ನಂಬರ್, ಡೆಸಿಮಲಿಂದ ಯಾವುದೇ ರ್ಯಾಡಿಕ್ಸಿಗೆ ಲೈಕ್ ಬೈನರಿ ಆರ್ ಆಕ್ಟಲ್ ಆರ್ ಹೆಕ್ಸಾ ಡೆಸಿಮಲಿಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ. We have to carry out the conversion of decimal number to any radix number in 2 steps. So decimal number ಇಂದ radix ನಂಬರಿಗೆ ಕನ್ವರ್ಟ್ ಮಾಡಬೇಕಾದ್ರೆ there are 2 steps ಇದೆ. In step 1 we have to convert integer part, and in step 2 we have to convert fractional part. So decimal number ಇಂದ radix ನಂಬರಿಗೆ ಕನ್ವರ್ಟ್ ಮಾಡಬೇಕಾದ್ರೆ there are 2 steps. Okay. First step is ಕನ್ವರ್ಟ್ ಇಂಟಿಜರ್ ಪಾರ್ಟ್. ಫಸ್ಟ್ ಇಂಟಿಜರ್ ಪಾರ್ಟ್ನ ಕನ್ವರ್ಟ್ ಮಾಡಬೇಕು, ಗೊತ್ತಾಯ್ತಲ್ಲ, ಡೆಸಿಮಲ್ ನಂಬರಿಂದ ರ್ಯಾಡಿಕ್ಸಿಗೆ ಕನ್ವರ್ಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟ್ಗೆ ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ ಯಾವುದು, ಆಮೇಲೆ ಕನ್ವರ್ಟ್ ಮಾಡಬೇಕು ಟು ಕನ್ವರ್ಟ್ ಫ್ರ್ಯಾಕ್ಷನಲ್ ಪಾರ್ಟ್. ಫಸ್ಟ್ ಕನ್ವರ್ಟ್ ಮಾಡಬೇಕಾಗಿರೋದು ಇಂಟಿಜರ್ ಪಾರ್ಟ್ನ, ಅಂದರೆ ಇಲ್ಲಿ ಪಾಯಿಂಟ್ ಇರುತ್ತಲ್ಲ, ಪಾಯಿಂಟ್ ದ ಲೆಫ್ಟ್ ಸೈಡ್ ಇಸ್ ಇಂಟಿಜರ್ ಪಾರ್ಟ್, ಪಾಯಿಂಟ್ ದ ರೈಟ್ ಸೈಡ್ ಫ್ರ್ಯಾಕ್ಷನಲ್ ಪಾರ್ಟ್. ಸೊ ಇದನ್ನು ಫಸ್ಟ್ ಕನ್ವರ್ಟ್ ಮಾಡಬೇಕು. ಫಸ್ಟ್ ಇಂಟಿಜರ್ ಪಾರ್ಟ್ ಕನ್ವರ್ಟ್ ಮಾಡಬೇಕು, ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟ್ನ ಕನ್ವರ್ಟ್ ಮಾಡಬೇಕಾಗತ್ತೆ. ದಿ ಕನ್ವರ್ಷನ್ ಆಫ್ ಇಂಟಿಜರ್ ಪಾರ್ಟ್ ಈಸ್ ಅಕಾಂಪ್ಲಿಷ್ಡ್ ಬೈ ಸಕ್ಸಸಿವ್ ಡಿವಿಷನ್ ಮೆಥಡ್, ಆ್ಯಂಡ್ ದಿ ಕನ್ವರ್ಷನ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್ ಈಸ್ ಅಕಾಂಪ್ಲಿಷ್ಡ್ ಬೈ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಫಸ್ಟ್ ಇಂಟಿಜರ್ ಪಾರ್ಟನ್ನು ನಾವು ಕನ್ವರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು, ಸಕ್ಸಸಿವ್ ಡಿವಿಷನ್ ಮೆಥಡನ್ನು ಯೂಸ್ ಮಾಡಬೇಕು. ಸಕ್ಸಸಿವ್ ಡಿವಿಷನ್ ಮೆಥಡ್ ಗೊತ್ತಾಯ್ತಲ್ಲ. ಫ್ರ್ಯಾಕ್ಷನಲ್ ಪಾರ್ಟ್ನ ಕನ್ವರ್ಟ್ ಮಾಡಬೇಕಾದ್ರೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಇಲ್ಲಿ ಪಾಯಿಂಟ್ಸ್ ಇರುತ್ತಲ್ಲ, ಪಾಯಿಂಟ್ಸ್ದ ಲೆಫ್ಟ್ ಸೈಡ್ ಇರೋದು ಇಂಟಿಜರ್ ಪಾರ್ಟ್. ಫಸ್ಟ್ ಇಂಟಿಜರ್ ಪಾರ್ಟ್ನ ಕನ್ವರ್ಟ್ ಮಾಡಬೇಕು. ಸೊ ಇಂಟಿಜರ್ ಪಾರ್ಟ್ನ ಕನ್ವರ್ಟ್ ಮಾಡಬೇಕಾದ್ರೆ ಸಕ್ಸಸಿವ್ ಡಿವಿಷನ್ ಮೆಥಡ್ ಯೂಸ್ ಮಾಡಬೇಕು. ಸೊ ಫ್ರ್ಯಾಕ್ಷನ್ ಪಾರ್ಟನ್ನು ಕನ್ವರ್ಟ್ ಮಾಡಬೇಕಾದ್ರೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ಲೆಟ್ ಅಸ್ ಡಿಸ್ಕಸ್ ದೀಸ್ 2 ಮೆಥಡ್ಸ್. ಸೊ ಈಗ ಡಿಸ್ಕಷನ್ ಮಾಡೋಣ, ಏನದು ಸಕ್ಸಸಿವ್ ಡಿವಿಷನ್ ಫಾರ್ ಇಂಟಿಜರ್ ಪಾರ್ಟ್ ಕನ್ವರ್ಷನ್ನ, ಆ್ಯಂಡ್ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಅದು ಫ್ರ್ಯಾಕ್ಷನಲ್ ಪಾರ್ಟಿಗೆ ಹೇಗೆ ಅಂತ. ಇನ್ ದಿಸ್ ಮೆಥಡ್ ವಿ ರಿಪೀಟೆಡ್ಲಿ ಡಿವೈಡ್ ದಿ ಇಂಟಿಜರ್ ಪಾರ್ಟ್ ಆಫ್ ದಿ ಡೆಸಿಮಲ್ ನಂಬರ್ ಬೈ ಆರ್, ದಿ ನ್ಯೂ ರ್ಯಾಡಿಕ್ಸ್, ಅಂಟಿಲ್ ಕೋಶೆಂಟ್ ಈಸ್ 0 ಅಂತ ಹೇಳಿದ್ರೆ, ಇಂಟಿಜರ್ ಪಾರ್ಟನ್ನು ಈಗ ಕನ್ವರ್ಟ್ ಮಾಡಬೇಕಾಗಿದೆ ರ್ಯಾಡಿಕ್ಸಿಗೆ. ಅಂದರೆ ಯಾವ ರ್ಯಾಡಿಕ್ಸಿಗೆ ನಾವು ಕನ್ವರ್ಟ್ ಮಾಡಬೇಕೋ ಆ ರ್ಯಾಡಿಕ್ಸಿಂದ, ಸಪೋಸ್ ಈಗ ಬೈನರಿಯಲ್ಲಿ ಕನ್ವರ್ಟ್ ಮಾಡಬೇಕಾದ್ರೆ ಇಲ್ಲಿ ಡೆಸಿಮಲ್ ನಂಬರ್ ಇರುತ್ತೆ. ಸೊ ಬೈನರಿಯಿಂದ ಡಿವಿಷನ್ ಮಾಡ್ತಾ ಹೋಗಬೇಕು ಅಂಟಿಲ್ ಎಲ್ಲಿ ತನಕ ಅಂತ ಹೇಳಿದ್ರೆ ಕೋಶೆಂಟ್ 0 ಬರೋ ತನಕ ನಾವು ಮಾಡಬೇಕು, ಗೊತ್ತಾಯ್ತಲ್ಲ. ಸಿಮಿಲರ್ಲಿ ಆಕ್ಟಲಿಗೆ, ಡೆಸಿಮಲಿಂದ ಆಕ್ಟಲಿಗೆ ಕನ್ವರ್ಟ್ ಮಾಡಬೇಕಾದ್ರೂ ಸೊ 8ಇಂದ ನಾವು ಡಿವೈಡ್ ಮಾಡ್ತಾ ಹೋಗಬೇಕಾಗತ್ತೆ. ಸೊ ಫಸ್ಟ್ ಬರೋ ಕೋಶೆಂಟ್ ಇರುತ್ತಲ್ಲ ಅದು ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕಾಲ್ ಮಾಡಬೇಕು. ಲಾಸ್ಟಲ್ಲಿ ಬರೋ ಕೋಶೆಂಟನ್ನು ನಾವು MSD ಅಂತ ಕಾಲ್ ಮಾಡಬೇಕು. ಸೊ ನಾವು ಮತ್ತೆ ಬರಿಬೇಕಾದ್ರೆ ಹೇಗೆ ಅಂದರೆ ಹೀಗೆ ತಗೋಬೇಕು, ಫಸ್ಟ್ ಇದು ಬರುತ್ತೆ MSD, ಆಮೇಲೆ LSD ಬರುತ್ತೆ, ಗೊತ್ತಾಯ್ತಲ್ಲ. ನೋಡಿ, ದಿ ನ್ಯೂ ರ್ಯಾಡಿಕ್ಸ್ ಅಂಟಿಲ್ ಕೋಶೆಂಟ್ ಇಸ್ 0, ಅಲ್ಲಿ ತನಕ ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ದಿ ರಿಮೈಂಡರ್ ಆಫ್ ಈಚ್ ಡಿವಿಷನ್ ಬಿಕಮ್ಸ್ ದಿ ನ್ಯೂಮರಲ್ ಇನ್ ದಿ ನ್ಯೂ ರ್ಯಾಡಿಕ್ಸ್. ಸೊ ದಿ ರಿಮೈಂಡರ್ ಇರುತ್ತಲ್ಲ ಆಫ್ ಈಚ್ ಡಿವಿಷನ್ ಬಿಕಮ್ಸ್ ದಿ ನ್ಯೂಮರಲ್ ಇನ್ ದಿ ನ್ಯೂ ರ್ಯಾಡಿಕ್ಸ್ ಆಗಿರುತ್ತೆ. ದಿ ರಿಮೈಂಡರ್ಸ್ ಆರ್ ಟೇಕನ್ ಇನ್ ದಿ ರಿವರ್ಸ್ ಆರ್ಡರ್ ಟು ಫಾರ್ಮ್ ಎ ನ್ಯೂ ರ್ಯಾಡಿಕ್ಸ್ ನಂಬರ್. This means that the first remainder is the least significant digit. So first till remainder ಬರುತ್ತಲ್ಲ ಇದು least significant digit ಅಂತ. Next
and the last remainder is the most significant digit MSD in the new radix. ಸೊ ಲಾಸ್ಟಲ್ಲಿ ಬರುವಂಥ ರಿಮೈಂಡರು ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಆಗಿರುತ್ತೆ, ನ್ಯೂ ರ್ಯಾಡಿಕ್ಸ್ ನಂಬರ್. ನೆಕ್ಸ್ಟ್ ಸ್ಟೆಪ್ಸ್ ಇನ್ ಸಕ್ಸಸಿವ್ ಡಿವಿಷನ್ ಮೆಥಡ್. ಇದು ಡಿವಿಷನ್ ಫಾರ್ ಇಂಟಿಜರ್ ಪಾರ್ಟ್ ಕನ್ವರ್ಷನ್ ಆಯ್ತಲ್ಲ, ಸ್ಟೆಪ್ಸ್ ಇವಾಗ ಹೇಗೆ ಅಂತ. ಇದು ಥಿಯರಿ ಆಯಿತು. ಈಗ ಪ್ರೊಸೀಜರ್, ಇದು ಥಿಯರಿ ಪಾರ್ಟ್ ಆಯಿತು. ನೆಕ್ಸ್ಟು ಪ್ರೊಸೀಜರ್, ಈಗ ಪ್ರಾಕ್ಟಿಕಲ್ ಆಗಿ ಮಾಡಬೇಕಲ್ಲ, ಸೊ ಪ್ರಾಬ್ಲಮ್ನ ಅದನ್ನು ಹೇಗೆ ಅಂತ. ಫಸ್ಟ್ ಸ್ಟೆಪ್ಪು, ಡಿವೈಡ್ ದಿ ಇಂಟಿಜರ್ ಪಾರ್ಟ್ ಆಫ್ ಡೆಸಿಮಲ್ ನಂಬರ್ ಬೈ ಡಿಸೈರ್ಡ್ ಬೇಸ್ ನಂಬರ್. ಯಾವ ರ್ಯಾಡಿಕ್ಸಿಗೆ ಅವ್ರು ಕೇಳಿದರೆ ಆ ರ್ಯಾಡಿಕ್ಸಿಂದ ಡೆಸಿಮಲ್ ನಂಬರ್ನ ಡಿವೈಡ್ ಮಾಡ್ತಾ ಹೋಗಬೇಕು. ಸ್ಟೋರ್ ಕೋಶಂಟ್ ಕ್ಯೂ, ಅದನ್ನು ಸ್ಟೋರ್ ಹಾಗೆ ಇಡಬೇಕು, ಗೊತ್ತಾಯ್ತಲ್ಲ. ಆ್ಯಂಡ್ ರಿಮೈಂಡರ್ನ ಮತ್ತು ಆರ್ ಅಂತ ತಗೋತೀವಿ, ಏನಿದೆ ರಿಮೈಂಡರ್ ಅದು ಆರ್. ಸೆಕೆಂಡ್ ಸ್ಟೆಪ್, ಕನ್ಸಿಡರ್ ಕೋಶಂಟ್ ಆಸ್ ಎ ನ್ಯೂ ಡೆಸಿಮಲ್ ನಂಬರ್ ಆ್ಯಂಡ್ ರಿಪೀಟ್ ಸ್ಟೆಪ್ 1 ಅಂಟಿಲ್ ಕೋಶಂಟ್ ಬಿಕಮ್ 0. ಇಲ್ಲಿ ನಾವು ಏನು ಮಾಡಬೇಕು, ಇದು ಡೆಸಿಮಲ್ ನಂಬರ್ ಇರುತ್ತಲ್ಲ, ಈಗ ಯಾವ ರ್ಯಾಡಿಕ್ಸಿಂದ ಬೈನರಿಗೆ ಕನ್ವರ್ಟ್ ಮಾಡಬೇಕು, ಡೆಸಿಮಲಿಂದ ಬೈನರಿಗೆ ಅಂತ ಹೇಳಿರ್ತಾರೆ, 2 ಅಂತ ಹಾಕೋತೀರ. ಇಲ್ಲಿ ಬರುತ್ತಲ್ಲ, ದಿಸ್ ಈಸ್ ದಿ ಇಲ್ಲಿ ನಿಮಗೆ ರಿಮೈಂಡರ್ ಬರುತ್ತೆ. ಕೋಶಂಟ್ ಇನ್ನೇನಿದೆ ಅಂತ ಇಲ್ಲಿಗೆ ಹೋಗುತ್ತೆ, ಗೊತ್ತಾಯ್ತಲ್ಲ. ಒಂದು ನಿಮಿಷ. ಕನ್ಸಿಡರ್ ಕೋಶಂಟ್ ಆಸ್ ಎ ನ್ಯೂ ಡೆಸಿಮಲ್ ನಂಬರ್ ಆ್ಯಂಡ್ ರಿಪೀಟ್ ಸ್ಟೆಪ್ 1. ಓಕೆ, ಕೋಶಂಟ್ ಬಿಕಮ್ 0. ಇದು ಕೋಶಂಟ್, ಗೊತ್ತಾಯ್ತಲ್ಲ. ಕೋಶಂಟ್ ಇದಾಗತ್ತೆ. ನಿಮಗೆ ರಿಮೈಂಡರ್ ಇನ್ನೇನಿದೆ, ರಿಮೈಂಡರ್ ಅದು ಇಲ್ಲಿ ಬರಬೇಕು. ಸಪೋಸ್ ಇವಾಗ 10 ಅಂತ ತೊಗೊಂಡಿರ್ತೀವಿ, 2 5s, ಇದು ಕೋಶಂಟ್ ಆಯಿತು. ಸೊ ರಿಮೈಂಡರ್ ಏನು, 0. ಸೊ 0 ಇಸ್ ದಿ ರಿಮೈಂಡರ್. ಮತ್ತು 2 2s 4 ಬಂತಿಲ್ಲಿ, 2 2s 4 ಆಯಿತು. ರಿಮೈಂಡರ್ ಏನಾಯಿತು, 1 ಆಯಿತು. ಇದು ಕೋಶಂಟ್ ಆಗುತ್ತೆ. ಮತ್ತೆ ಏನು ಮಾಡಬೇಕು, 2 1s 2. ಈಗ ರಿಮೈಂಡರ್ ಏನಾಯಿತು, 0 ಆಯಿತು. ಇಲ್ಲಿಗೆ ಸ್ಟಾಪ್ ಮಾಡಬೇಕು. 0 ಬಂತಲ್ಲ ಕೋಶಂಟು, ಅಲ್ಲ ಸಾರಿ ರಿಮೈಂಡರ್ 0 ಬಂದಿದೆ, ಸ್ಟಾಪ್ ಮಾಡಿ. ಸೊ ಇದು MSD ಆಗುತ್ತೆ, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಲಾಸ್ಟಲ್ಲಿ ಬಂದಿರೋ ಅಂಥದ್ದು. ಇದು ನಮ್ಮದು ಕೋಶಂಟ್. ಇದು ಫಸ್ಟ್ ಬಂದಿದೆಯಲ್ಲ ರಿಮೈಂಡರು, ಇದು ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಆಗುತ್ತೆ. ಸೊ ನಾವು ಕನ್ಸಿಡರ್ ಮಾಡಬೇಕಾದ್ರೆ ಹೀಗೆ ಕನ್ಸಿಡರ್ ಮಾಡಬೇಕು, MSD ಟು LSD, ಗೊತ್ತಾಯ್ತಲ್ಲ. ಸೊ ಫಸ್ಟ್ ಏನು ಮಾಡಬೇಕು, ಡಿವೈಡ್ ದಿ ಇಂಟಿಜರ್ ಪಾರ್ಟ್ ಆಫ್ ಡೆಸಿಮಲ್ ನಂಬರ್ ಬೈ ಡಿಸೈರ್ಡ್ ಬೇಸ್ ನಂಬರ್. ಅಂದರೆ ಸೊ ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟದು ಈಚೆ ಸೈಡ್ ಇರೋದು ಇಂಟಿಜರ್ ಪಾರ್ಟ್, ಇದನ್ನು ನಾವು ಡಿವೈಡ್ ಮಾಡ್ತಾ ಹೋಗಬೇಕು. ಡಿವೈಡ್ ಅಂದರೆ LCM ಥರ, ಗೊತ್ತಾಯ್ತಲ್ಲ. LCM ಥರ ಡಿವೈಡ್ ಮಾಡ್ತಾ ಹೋಗಬೇಕು. ಸ್ಟೋರ್ ಕೋಶಂಟ್ ಕ್ಯೂ ಆ್ಯಂಡ್ ರಿಮೈಂಡರ್. ಸೊ ನಾವು ಸ್ಟೋರ್ ಮಾಡಬೇಕು ಕೋಶಂಟನ್ನು. ಇಲ್ಲಿ ಏನು ಬಂದಿರುತ್ತೆ, ಈಗ ಸಪೋಸ್ ಬೈನರಿಯಲ್ಲಿ ಆಯ್ತಲ್ಲ, ಆಕ್ಟಲಲ್ಲಿ ಇಟ್ಕೊಳ್ಳೋಣ. ಇದು ಡೆಸಿಮಲ್ ನಂಬರು. ಈಗ ಲೈಕ್ ಡೆಸಿಮಲ್ ನಂಬರು ಲೈಕ್ ಯಾವುದು 24 ಅಂತ ತೊಗೊಂಡಿರ್ತೀನಿ ಅಂದ್ಕೊಳ್ಳಿ. 24 8 3s 24 ಬಂದ್ಬಿಡುತ್ತೆ, ಗೊತ್ತಾಯ್ತಲ್ಲ. ಸೊ ರಿಮೈಂಡರ್ 0, ಇದು ಕೋಶಂಟ್. ಸೊ ಇವಾಗ ಇದು ಫಸ್ಟ್ದು ನಿಮಗೆ LSD ಆಯ್ತಲ್ಲ, ಮತ್ತೆ ನಾವು ಇಲ್ಲಿ ಡಿವೈಡ್ ಮಾಡೋದಕ್ಕಾಗಲ್ಲ, ಗೊತ್ತಾಯ್ತಲ್ಲ. ಸೊ 3 0 ಅಂತಲೇ ತೊಗೋಬೇಕಾಗತ್ತೆ. 3 0, ಇದು 24 ಅನ್ನೋದು ನಿಮ್ಮದು ಬೇಸ್ 10, ಡೆಸಿಮಲಿಂದ ಆಕ್ಟಲಿಗೆ ಕನ್ವರ್ಟ್ ಮಾಡಿರೋದು, ಅರ್ಥ ಆಯ್ತಲ್ಲ. ಸೊ ಡಿವೈಡ್ ದಿ ಇಂಟಿಜರ್ ಪಾರ್ಟ್ ಆಫ್ ಡೆಸಿಮಲ್ ನಂಬರ್ ಬೈ ಡಿಸೈರ್ಡ್ ಬೇಸ್ ನಂಬರ್. ಸ್ಟೋರ್ ಕೋಶಂಟ್ Q ಆ್ಯಂಡ್ ರಿಮೈಂಡರ್ R. ನೆಕ್ಸ್ಟ್, ಕನ್ಸಿಡರ್ ಕೋಶಂಟ್ ಆಸ್ ಎ ನ್ಯೂ ಡೆಸಿಮಲ್ ನಂಬರ್ ಆ್ಯಂಡ್ ರಿಪೀಟ್ ಸ್ಟೆಪ್ 1 ಅಂಟಿಲ್ ಕೋಶಂಟ್ ಬಿಕಮ್ 0. ಈಗ ಮತ್ತೆ ಏನು ಮಾಡಬೇಕು, ಅಕಸ್ಮಾತ್ ಇದು ಬೈನರಿಯಲ್ಲಿ ನೋಡಿ, ಇಲ್ಲಿ ಕೋಶಂಟಲ್ಲಿ ಇದೆ ನಂಬರು, ಈಗ ಮತ್ತೆ ಇದನ್ನೇ ಕನ್ಸಿಡರ್ ಮಾಡಬೇಕು ಅಪ್ ಟು ಎಲ್ಲಿ ತನಕ, ರಿಮೈಂಡರ್ 0 ಬರೋ ತನಕ. ಕನ್ಸಿಡರ್ ಕೋಶಂಟ್ ಆಸ್ ಎ ನ್ಯೂ ಡೆಸಿಮಲ್ ನಂಬರ್ ಆ್ಯಂಡ್ ರಿಪೀಟ್ ಸ್ಟೆಪ್ 1 ಅಂಟಿಲ್ ಕೋಶಂಟ್ ಬಿಕಮ್ 0. ಲಿಸ್ಟ್ ದಿ ರಿಮೈಂಡರ್ಸ್ ಇನ್ ದಿ ರಿವರ್ಸ್ ಆರ್ಡರ್. ಸೊ ಈಗ ರಿಮೈಂಡರ್ ಎಲ್ಲ ಉಂಟಲ್ಲ, ಇಲ್ಲೆಲ್ಲ ಬಂದಿದೆಯಲ್ಲ ರಿಮೈಂಡರು, ಈಗ ಇದನ್ನೆಲ್ಲ ಕನ್ಸಿಡರ್ ಮಾಡಬೇಕಾಗತ್ತೆ, ಗೊತ್ತಾಯ್ತಲ್ಲ. ರಿವರ್ಸ್ ಆರ್ಡರಲ್ಲಿ MSDಯಿಂದ LSDಗೆ ಹೋಗಬೇಕು. ಫಸ್ಟ್ ಬಂದಿರೋ ರಿಮೈಂಡರ್ ನಮಗೆ 0, ಲಾಸ್ಟಲ್ಲಿ ಸಿಕ್ಕಿರೋ ರಿಮೈಂಡರ್ ಇದು. ಬಟ್ ನಾವು ಲಾಸ್ಟಲ್ಲಿ ಸಿಕ್ಕಿದೆಯಲ್ಲ, ಇದನ್ನೇ ಫಸ್ಟಾಗಿ ಕನ್ಸಿಡರ್ ಮಾಡ್ತೀವಿ. 1 0 1 0 ಅಂತ ಈಗ ಬರೀಬೇಕಾಗತ್ತೆ, ಗೊತ್ತಾಯ್ತಲ್ಲ. 10 ಅಂತ ಹೇಳಿದ್ರೆ 10 ಇದು ಡೆಸಿಮಲ್.
ಸೊ ಅದನ್ನು ನಾವು ಬೈನರಿ ಕನ್ವರ್ಟ್ ಮಾಡಿರೋದು 1010 ಹಾಗೆ. ನೆಕ್ಸ್ಟ್ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಫಾರ್ ಫ್ರ್ಯಾಕ್ಷನಲ್ ಪಾರ್ಟ್ ಕನ್ವರ್ಷನ್. ಕನ್ವರ್ಷನ್ ಆಫ್ ಫ್ರ್ಯಾಕ್ಷನಲ್ ಡೆಸಿಮಲ್ ನಂಬರ್ಸ್ ಟು ಅನದರ್ ರಾಡಿಕ್ಸ್ ನಂಬರ್ ಈಸ್ ಅಕಾಂಪ್ಲಿಷ್ಡ್ ಯೂಸಿಂಗ್ ಎ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಫ್ರ್ಯಾಕ್ಷನಲ್ ಪಾರ್ಟ್ ಅಂತ ಹೇಳಿದ್ರೆ ಇಲ್ಲಿ ಪಾಯಿಂಟ್ ಇರುತ್ತಲ್ಲ, ಯಾವುದಾದ್ರೂ ಪಾಯಿಂಟ್ ಡೆಸಿಮಲ್ ಪಾಯಿಂಟ್ ಅಂತ ಇಟ್ಕೊಳ್ಳೋಣ. ಈಚೆ ಸೈಡದು ಫ್ರ್ಯಾಕ್ಷನಲ್ ಪಾರ್ಟ್. ಈ ಪಾರ್ಟನ್ನು ನಾವು ಎನಿ ರ್ಯಾಡಿಕ್ಸಿಗೆ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಫ್ರ್ಯಾಕ್ಷನಲ್ ಪಾರ್ಟ್ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಮಲ್ಟಿಪ್ಲೈ ವಿತ್ ದಿ ರ್ಯಾಡಿಕ್ಸ್. ಯಾವ ರ್ಯಾಡಿಕ್ಸ್ ಸಿಗಬೇಕು ನಮಗೆ? ಬೈನರಿಗೆ ಬೇಕಾದ್ರೆ ಬೈನರಿ, ಆಕ್ಟಲಿಗೆ ಬೇಕಾದ್ರೆ ಆಕ್ಟಲಿಗೆ, ಹೆಕ್ಸಾನಲ್ಲಿ ಬೇಕಂದರೆ ಹೆಕ್ಸಾನಲ್ಲಿ. ಗೊತ್ತಾಯ್ನಲ್ಲ? ಫ್ರ್ಯಾಕ್ಷನಲ್ ಪಾರ್ಟಲ್ಲಿರೋ ಡೆಸಿಮಲ್ಲು, ಫ್ರ್ಯಾಕ್ಷನಲ್ ಪಾರ್ಟಲ್ಲಿರೋ ಡೆಸಿಮಲ್ ನಂಬರ್ ವಿತ್ ರ್ಯಾಡಿಕ್ಸ್ ಜೊತೆ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗಬೇಕು. ಕನ್ವರ್ಷನ್ ಆಫ್ ಫ್ರ್ಯಾಕ್ಷನಲ್ ಡೆಸಿಮಲ್ ನಂಬರ್ಸ್ ಟು ಅನದರ್ ರ್ಯಾಡಿಕ್ಸ್ ನಂಬರ್ ಈಸ್ ಅಕಾಂಪ್ಲಿಷ್ಡ್ ಯೂಸಿಂಗ್ ಎ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. In this method, the number to be converted is multiplied by the radix of the new number, producing a product that has a integer part and a fractional part. ಮತ್ತೆ ಅದರಲ್ಲಿ ನಮಗೆ ಸಿಗುತ್ತೆ ಇಂಟಿಜರ್ ಪಾರ್ಟ್ ಒಂದು ಕಡೆ, ಫ್ರ್ಯಾಕ್ಷನಲ್ ಪಾರ್ಟ್ ಒಂದು ಕಡೆ ಸಿಗುತ್ತೆ. ಮಲ್ಟಿಪ್ಲಿಕೇಶನ್ ಮಾಡಿದಾಗ ಫ್ರ್ಯಾಕ್ಷನಲ್ ಪಾರ್ಟನ್ನೇ ನೀವು ರ್ಯಾಡಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಿರ್ತೀರ, ಆಗ ನಿಮಗೆ ಏನು ಸಿಗುತ್ತೆ? ಮತ್ತೆ ಇಂಟಿಜರ್ ಪಾರ್ಟ್ ಸಿಗುತ್ತೆ, ಫ್ರ್ಯಾಕ್ಷನಲ್ ಪಾರ್ಟು ಸಿಗುತ್ತೆ. ದಿ ಇಂಟಿಜರ್ ಪಾರ್ಟ್ ಏನಾಗುತ್ತೆ? ಕ್ಯಾರಿ ಆಗ್ತಾ ಹೋಗ್ತದೆ. ಕ್ಯಾರಿ ಆಫ್ ದಿ ಪ್ರಾಡಕ್ಟ್ ಬಿಕಮ್ಸ್ ಎ ನ್ಯೂಮರಲ್ ಇನ್ ದಿ ನ್ಯೂ ರ್ಯಾಡಿಕ್ಸ್ ನಂಬರ್. ದಿ ಫ್ರ್ಯಾಕ್ಷನಲ್ ಪಾರ್ಟ್ ಈಸ್ ಅಗೇನ್ ಮಲ್ಟಿಪ್ಲಿಕೇಶನ್ ಆಗ್ತಾ ಹೋಗಬೇಕು, ಈಸ್ ಅಗೇನ್ ಮಲ್ಟಿಪ್ಲೈಡ್ ಬೈ ದಿ ರ್ಯಾಡಿಕ್ಸ್. ಆ್ಯಂಡ್ ದಿಸ್ ಪ್ರೋಸೆಸ್ ಈಸ್ ರಿಪೀಟೆಡ್ ಅಂಟಿಲ್ ಫ್ರ್ಯಾಕ್ಷನಲ್ ಪಾರ್ಟ್ ರೀಚಸ್ ಝೀರೋ. ಎಲ್ಲಿ ತನಕ ಅಂತ ಹೇಳಿದ್ರೆ ಫ್ರ್ಯಾಕ್ಷನಲ್ ಪಾರ್ಟ್ ಝೀರೋ ಆಗೋ ತನಕ ಈ ಪ್ರೋಸೆಸ್ ಆಗ್ತಾ ಇರಬೇಕು. ಅದರ್ವೈಸ್ until the new radix number is carried out to a sufficient digits ಬರೋ ತನಕ ನಾವು ಮಾಡಬೇಕು. ಗೊತ್ತಾಯ್ತಲ್ಲ? ದಿ ಇಂಟಿಜರ್ ಪಾರ್ಟ್ ಅಂದರೆ ಕ್ಯಾರಿ ಪಾರ್ಟ್ ಆಫ್ ಈಚ್ ಪ್ರಾಡಕ್ಟ್ ಈಸ್ ರೀಡ್ ಡೌನ್ವರ್ಡ್ ಟು ರೆಪ್ರೆಸೆಂಟ್ ದಿ ನ್ಯೂ ರ್ಯಾಡಿಕ್ಸ್ ನಂಬರ್. ಇಲ್ಲಿ ನಾವು ಇಂಟಿಜರ್ ಪಾರ್ಟಲ್ಲಿ ಹೀಗೆ ಓದ್ವಿ ಅಲ್ವಾ? ಸೊ MST ಟು LST. ಬಟ್ ಫ್ರ್ಯಾಕ್ಷನಲ್ ಪಾರ್ಟಲ್ಲಿ ಏನಾಗುತ್ತೆ? ಸೊ MST ಫಸ್ಟ್ ಬರುತ್ತೆ. ಗೊತ್ತಾಯ್ತಲ್ಲ? ಅದರದ್ದು ಯಾವುದು ಇಂಟಿಜರ್ ಪಾರ್ಟ್ ಇರುತ್ತೆ ಅದು ಇಲ್ಲಿ ಬರುತ್ತಲ್ಲ. ಮತ್ತು ಫ್ರ್ಯಾಕ್ಷನಲ್ ಪಾರ್ಟನ್ನು ಮತ್ತೆ ನಾವು ಮಲ್ಟಿಪ್ಲಿಕೇಶನ್ ಜೊತೆಗೆ ಯಾವುದಾದ್ರೂ ಆಕ್ಟಲ್ ಇದ್ದರೆ ಆಕ್ಟಲಿಗೆ ಕನ್ವರ್ಟ್ ಮಾಡಿಕೊಂಡು ಮತ್ತೆ ಏನಿರುತ್ತೆ ಅದನ್ನು ಬರಿಬೇಕಂದ್ರೆ ಇಲ್ಲಿ ಏನು ಬರುತ್ತೆ ಇದು ಇಂಟಿಜರ್ ಪಾರ್ಟು ಅದನ್ನು ಇಲ್ಲಿ ಬರಿತೀವಿ. ಸೆಕೆಂಡ್ ಅಂದರೆ ನಂಬರ್ ಅಂದರೆ ಸೆಕೆಂಡ್ ಇಂಟಿಜರ್ ಪಾರ್ಟ್ ಆಯ್ತದ್ದು. ಮತ್ತು ಫ್ರ್ಯಾಕ್ಷನಲ್ ಪಾರ್ಟಿಗೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕು. ಅಪ್ ಟು ಎಲ್ಲಿ ತನಕ ಅಂತ ಹೇಳಿದ್ರೆ ರೀಚಸ್ ಝೀರೋ ಆಗೋ ತನಕ. ಇಲ್ಲ ಅಂತ ಹೇಳಿದ್ರೆ ನಮಗೆ ಸಫಿಷಿಯೆಂಟ್ ಡಿಜಿಟ್ಸ್ ಬರೋ ತನಕ ಬರಿತಾ ಹೋಗಬೇಕು. ಇಲ್ಲಿ LSD ಅಂತ ತೊಗೋತೀವಿ. ಸೊ ಈಗ ಹೇಗೆ ಬರಬೇಕು ಅಂದರೆ MST ಟು LSD ಡೌನ್ವರ್ಡ್ ಡೈರೆಕ್ಷನಲ್ಲಿ ಬರಬೇಕಾಗತ್ತೆ. ಗೊತ್ತಾಯ್ತಲ್ಲ? ನೆಕ್ಸ್ಟ್ ಈ ಥಿಯರಿ ಓದಿದ್ವಿ, ಮತ್ತು ಇದ್ರದ್ದು ಸ್ಟೆಪ್ಸ್ ನೋಡೋಣ. ಇದು ಥಿಯರಿ ಆಯಿತು, ಆಯ್ತಲ್ಲ? ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಫಾರ್ ಫ್ರ್ಯಾಕ್ಷನಲ್ ಪಾರ್ಟ್ ಕನ್ವರ್ಷನ್. ನೆಕ್ಸ್ಟ್ ಈಗ ಇದರದ್ದು ಪ್ರಾಕ್ಟಿಕಲ್ ಸ್ಟೆಪ್ಸ್ ನೋಡೋಣ. ಸೊ ಸ್ಟೆಪ್ಸ್ ಇನ್ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅದು ಪ್ರಾಕ್ಟಿಕಲಾಗಿ ನಾವು ಹೇಗೆ ಮಾಡಬೇಕು ಅಂತ ಗೊತ್ತಾಯ್ತಲ್ಲ? ಅಂದರೆ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕಂತ. ಫಸ್ಟು ಮಲ್ಟಿಪ್ಲೈ ದಿ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಡೆಸಿಮಲ್ ನಂಬರ್ ಬೈ ಡಿಸೈರ್ಡ್ ಬೇಸ್ ನಂಬರ್. ಅಂದರೆ ಡೆಸಿಮಲ್ ನಂಬರ್ದು ಫ್ರ್ಯಾಕ್ಷನ್ ಪಾರ್ಟ್ ಇರುತ್ತಲ್ಲ ಅದನ್ನು ನಮಗೆ ಯಾವ ಬೇಸಲ್ಲಿ ಬೇಕಾಗಿದೆ ಅದರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕು. ಗೊತ್ತಾಯ್ತಲ್ಲ? ಮಲ್ಟಿಪ್ಲೈ ದಿ ಫ್ರ್ಯಾಕ್ಷನಲ್ ಪಾರ್ಟ್ ಆಫ್ ಡೆಸಿಮಲ್ ನಂಬರ್. ಡೆಸಿಮಲ್ ನಂಬರ್ನಲ್ಲಿ ಈಗ ಇದು ಡೆಸಿಮಲ್ ನಂಬರ್ ಅಲ್ವಾ? ಈ ಡಾಟ್ದ ರೈಟ್ ಸೈಡ್ ಇದೆಯಲ್ಲ ಇದು ಫ್ರ್ಯಾಕ್ಷನಲ್ ಪಾರ್ಟ್. ಇದನ್ನು ನಾವು ನಮಗೆ ಯಾವ ರ್ಯಾಡಿಕ್ಸಿಗೆ ಬೇಕಾಗಿದೆ ಅಂದರೆ ಯಾವ ಬೇಸಿಗೆ ಬೇಕಾಗಿದೆ ಅದ್ರ ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕು. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ರೆಕಾರ್ಡ್ ದಿ ಇಂಟೀಜರ್ ಪಾರ್ಟ್ ಆಫ್ ಪ್ರಾಡಕ್ಟ್ ಆ್ಯಸ್ ಕ್ಯಾರಿ. ಸೊ ಸಪೋಸ್ ಅವಾಗ ಮಲ್ಟಿಪ್ಲಿಕೇಶನ್ ಮಾಡಿದಾಗ ನಿಮಗೆ ಏನಾದರೂ ಇಂಟೀಜರ್ ಪಾರ್ಟ್ ಬಂತೋ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು. ಗೊತ್ತಾಯ್ತಾನಲ್ಲ? ರಿಮೈನಿಂಗ್ ಫ್ರ್ಯಾಕ್ಷನಲ್ ಪಾರ್ಟ್ ಇದೆಯಲ್ಲ ಅದನ್ನು ಮತ್ತೆ ಪಾರ್ಟ್ ಆ್ಯಸ್ ಎ ನ್ಯೂ ಫ್ರ್ಯಾಕ್ಷನಲ್ ಪಾರ್ಟ್ ಆಗಿಟ್ಕೊಂಡು ಮತ್ತೆ ನಾವೇನು ಮಾಡಬೇಕು? ಸ್ಟೆಪ್ 1 ಸ್ಟೆಪ್ 2ನ ರಿಪೀಟ್ ಮಾಡಬೇಕಾಗತ್ತೆ. ಮತ್ತು ಆ ರ್ಯಾಡಿಕ್ಸ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಮತ್ತೆ ಇಂಟೀಜರ್ ಪಾರ್ಟ್ ಬಂತ ಮತ್ತೆ ಅದನ್ನು ರೆಕಾರ್ಡ್ ಮಾಡ್ಕೋಬೇಕು. ಮತ್ತೆ ಅದರದ್ದು ಫ್ರ್ಯಾಕ್ಷನಲ್ ಪಾರ್ಟ್ನ ತೊಗೊಂಡು ರ್ಯಾಡಿಕ್ಸ್ ಜೊತೆ ಬೇಸ್ ಜೊತೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗಬೇಕು. ಈ ಪ್ರೋಸೆಸ್ ಎಲ್ಲಿ ತನಕ ಅಂತ ಹೇಳಿದ್ರೆ
ಪ್ರಾಡಕ್ಟ್ ಬಿಕಮ್ ಝೀರೋ ಬರಬೇಕು, ಅದರ್ವೈಸ್ ಅಂಟಿಲ್ ಯು ಹ್ಯಾವ್ ಮೆನಿ ಡಿಜಿಟ್ಸ್ ಆ್ಯಸ್ ನೆಸಸರಿ ಫಾರ್ ಯುವರ್ ಅಪ್ಲಿಕೇಶನ್. ನೆಕ್ಸ್ಟ್ ಫೋರ್ತ್ ಪಾಯಿಂಟು, ರೀಡ್ ಕ್ಯಾರೀಸ್ ಡೌನ್ ಟುವರ್ಡ್, ಅಂದರೆ ಯಾವ ಥರ ಅದನ್ನು ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಡೌನ್ವರ್ಡ್ಸಲ್ಲಿ, ಗೊತ್ತಾಯ್ತಲ್ಲ. ಸೊ ಇಲ್ಲಿ ಮುಂದೆ ಬರುತ್ತೆ ಡೌನ್ವರ್ಡ್ಸ್ ಟು ಗೆಟ್ ಡಿಸೈರ್ಡ್ ಬೇಸ್ ನಂಬರ್ ಅಂತ. ಓಕೆ, ಸೊ ಥಿಯರಿ ಹೇಳಿ ಆಯಿತು. ಸೊ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವಂಥ ಪ್ರೊಸೀಜರ್ ಸ್ಟೆಪ್ಸ್ ಹೇಳಿ ಆಯಿತು. ಈಗ ನಾವು ಪ್ರಾಬ್ಲಮ್ಸ್ದು ಒಂದಷ್ಟು ಎಕ್ಸಾಂಪಲ್ಸ್ಗೆ ಹೋಗೋಣ. ಓಕೆ, ಸೊ ಫಾರ್ ಫಸ್ಟ್ ಎಕ್ಸಾಂಪಲ್, ಕನ್ವರ್ಟ್ 12.125 ಡೆಸಿಮಲ್ ಇಂಟು ಬೈನರಿ ಅಂತ ಇದೆ. ಇಲ್ಲಿ 12.125 ಇದೆ, ಇದು ಡೆಸಿಮಲಲ್ಲಿ ಇದೆ, ಆಯಿತಾ. ಸೊ ಇದು ಕನ್ವರ್ಟ್ ಆಗಬೇಕು ಬೈನರಿಯಲ್ಲಿ ಬಂದರೆ, ಬೈನರಿ ಅಂದರೆ ರ್ಯಾಡಿಕ್ಸ್ ಇಲ್ಲಿ 2 ಆಗುತ್ತೆ, ಇಲ್ಲಿ ಕ್ವಶನ್ ಮಾರ್ಕ್, ಬೈನರಿಯಲ್ಲಿ ಎಷ್ಟು ಬರುತ್ತೆ ಅಂತ, ಬೈನರಿ ಅಂತ ಹೇಳಿದಾರಲ್ಲ ಹಾಗಾಗಿ. ಸೊ ಇಲ್ಲಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಆ ಡೆಸಿಮಲ್ ಪಾಯಿಂಟ್ದ ಲೆಫ್ಟ್ ಸೈಡು ಇಂಟಿಜರ್ ಪಾರ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಬೇಕು, ಡಿವಿಷನ್ ಮೆಥಡ್, ಸಕ್ಸಸಿವ್ ಡಿವಿಷನ್ ಮೆಥಡ್ ಮಾಡಬೇಕು. ಯಾವ ಮೆಥಡಿಗೆ ಕನ್ವರ್ಟ್, ಯಾವ ಇದಕ್ಕೆ ಕನ್ವರ್ಷನ್ ಆಗಬೇಕು ಅಂದರೆ ಬೈನರಿ ಕನ್ವರ್ಟ್ ಆಗಬೇಕಲ್ಲ, ಬೈನರಿಯಿಂದ ಡಿವೈಡ್ ಮಾಡ್ತಾ ಹೋಗಿ. 2 6 12, ರಿಮೈಂಡರ್ ಏನಿದೆ 0, ಇದು ಕೋಶಂಟು. ಮತ್ತು ಈ ನ್ಯೂ ಕೋಶಂಟಿಗೆ ಮತ್ತೆ ರ್ಯಾಡಿಕ್ಸಿಂದನೇ ನಾವು ಆ ಬೇಸಿಂದನೇ ಡಿವೈಡ್ ಮಾಡಬೇಕು. 2 3 6 ಬಂತು. ಏನಾದರೂ ರಿಮೈಂಡರ್ ಇದೆಯಾ? ಎಸ್, 0 ಇದೆ. ಇದನ್ನು ಹಾಗೆ ಬರೀರಿ. ಇದು ಫಸ್ಟ್ ರಿಮೈಂಡರ್ ಬಂತಲ್ಲ, ಇದನ್ನು LSD ಅಂತ ಕಾಲ್ ಮಾಡಿ, ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ. ನೆಕ್ಸ್ಟ್ ಮತ್ತೆ ಇದು ನ್ಯೂ ಕೋಶಂಟ್ ಆಯಿತು, ಹೊಸ ಕೋಶಂಟ್ ಇದು. ಇದಕ್ಕೆ ನಮಗೆ ಬೇಕಾಗಿರೋ ಬೇಸಿಂದ ಡಿವೈಡ್ ಮಾಡಬೇಕು. 2 1s 2 ಆಯಿತು ಅಲ್ವಾ, 2 1s 2 ಆಗಿದೆ. ಸೊ ಇಲ್ಲಿ 2 1s 2, ಓಕೆ, ಇಲ್ಲಿ 1 ಬರಬೇಕು. ಓಕೆ, 2 1s 2 ಆದಮೇಲೆ 3 - 2 ಏನಾಗುತ್ತೆ, 1 ಆಗುತ್ತೆ. ಆ 1 ಅನ್ನೋದು ರಿಮೈಂಡರ್ ಇಲ್ಲಿ ಬರುತ್ತೆ. 2 2s ಹಾಕ್ಬಿಟ್ರೆ 4 ಆಗಿಬಿಡುತ್ತೆ, ಅದು ಗೊತ್ತಾಯ್ತಲ್ಲ. 2 1s 2, 3 - 2 is 1. ಆ 1 ಅನ್ನೋದು ರಿಮೈಂಡರು, ಕೋಶಂಟ್ ಇಲ್ಲಿರಲಿ, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದನ್ನು ಡಿವೈಡ್ ಮಾಡೋಕ್ಕಾಗಲ್ಲ, ಇದು ಇಷ್ಟಕ್ಕೆ ಸ್ಟಾಪ್. ಸೊ ದಿಸ್ ಈಸ್ ಫಾರ್ MSD ಅಂತ ಆಯಿತು, ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ನಾವಿವಾಗ ರೀಡ್ ಮಾಡಬೇಕಾದ್ರೆ ಹೇಗೆ ಅಂದರೆ ಇಲ್ಲಿಂದ ಹೀಗೆ ಹೋಗಬೇಕು, ಅಂದರೆ ರೀಡ್ ಮಾಡೋದು ಅಂದರೆ ಬರೆಯೋದು. ಸೊ 12ದು 10ನಲ್ಲಿದ್ದರೆ, ಸೊ ನಾವು ಬೈನರಿ ಅಂದರೆ 12 ಡೆಸಿಮಲ್ ನಂಬರ್ 12 ಬೈನರಿಯಲ್ಲಿ ಹೇಗೆ ಅಂದರೆ 1100, ಗೊತ್ತಾಯ್ತಲ್ಲ, ಇದು ಬೈನರಿ. ಸೊ ಅಲ್ಲಿಗೆ ಇದು ಆನ್ಸರ್ ಗೊತ್ತಾಯ್ತಲ್ವಾ. ನೆಕ್ಸ್ಟ್ ಈಗ 0.125 ಇದೆಯಲ್ಲ, ಈ ಡೆಸಿಮಲ್ ಪಾಯಿಂಟಿಂದ ರೈಟ್ ಸೈಡ್ ಇರೋದು ಫ್ರ್ಯಾಕ್ಷನಲ್ ಪಾರ್ಟ್ ಅಂತ. ಫ್ರ್ಯಾಕ್ಷನಲ್ ಪಾರ್ಟಿಗೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್ ಯೂಸ್ ಮಾಡಬೇಕು. ಸೊ 0.125 ಅಂತ ತಗೊಳ್ಳೋಣ. ರ್ಯಾಡಿಕ್ಸ್ ಯಾವುದ್ರ ಜೊತೆ ನಾವು, ಇದು ಬೈನರಿ ಫ್ರ್ಯಾಕ್ಷನಲ್ ಪಾರ್ಟು. ಈಗ ನಮಗೆ ಬೇಕಾಗಿರೋದು ಬೈನರಿಯಲ್ಲಿ ಕನ್ವರ್ಟ್ ಆಗಬೇಕದು. ಸೊ 2 ಈ ಜೊತೆ ಮಲ್ಟಿಪ್ಲಿಕೇಶನ್ ಮಾಡಿ ಎಷ್ಟು ಬರುತ್ತೆ, 2 5s 10ಗೆ 0, 1 ಕ್ಯಾರಿ, 2 2s 4, 4 1 is 5, 2 1s 2 ಮತ್ತು 2 × 0 ಅಂದರೆ 0. ಇಲ್ಲಿ ಇಂಟಿಜರ್ ಪಾರ್ಟ್ ಇದೆಯಲ್ಲ, ಈ ಪಾರ್ಟನ್ನು ಆ್ಯಸ್ ಇಟ್ ಈಸ್ ಹಾಗೇ ರೆಕಾರ್ಡ್ ಮಾಡ್ಕೋಬೇಕು. ಮತ್ತೆ ಇದು ಇದೆಯಲ್ಲ 0.250, ಅದನ್ನು ಮತ್ತೆ ಇಲ್ಲಿ 0.250 ಅಂತ ತೊಗೊಂಡು ಮಲ್ಟಿಪ್ಲೈ ವಿತ್ 2 ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ, ಈಕ್ವಲ್ ಟು 0.50 ಅಂತೇನೋ ಬರುತ್ತೆ ಅಲ್ವಾ, 500. 25 2s 50 ಇದು ತಾನೇ. ಓಕೆ, ಇಲ್ಲಿ 0 ಇರೋದನ್ನ ಮತ್ತೆ ರೆಕಾರ್ಡ್ ಮಾಡಬೇಕು. ಇದು ನಿಮಗೆ ಫಸ್ಟ್ ರೆಕಾರ್ಡ್ ಆಗಿರೋದು ಮೋಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್ ಆಗುತ್ತೆ, ಗೊತ್ತಾಯ್ತಲ್ಲ. ಸೊ 0.500 ಆಯಿತು. ನೆಕ್ಸ್ಟ್ ಇದರಲ್ಲಿ ಏನು ಮಾಡಬೇಕು, ಇದನ್ನು ರೆಕಾರ್ಡಿಗೆ ಇಟ್ಟರೆ ಫ್ರ್ಯಾಕ್ಷನಲ್ ಪಾರ್ಟನ್ನು ಮತ್ತೆ ಕನ್ಸಿಡರ್ ಮಾಡಿ 0 0 ಅಂದ್ಕೊಂಡು ಮಲ್ಟಿಪ್ಲೈ ವಿತ್ ಯಾವ ಬೇಸಿಗೆ ಬೇಕು ಬೇಸಿಗೆ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 1.000 ಬಂತು. ಈ 1 ಇದೆಯಲ್ಲ, ಅದನ್ನು ಮತ್ತೆ ರೆಕಾರ್ಡಿಗೆ ಇಡಿ 1 ಅಂತ. ಮತ್ತೆ ಇಲ್ಲಿ 0 ಬಂದಿದೆ, 0.000 ಮಲ್ಟಿಪ್ಲೈ ವಿತ್ 2 ಅಂತ ಹೇಳಿದ್ರೆ 0 ಬಂತು, ಸ್ಟಾಪ್ ಮಾಡಬೇಕು. ಸೊ ಅಲ್ಲಿಗೆ ಇಷ್ಟು ಮಾತ್ರ, ಗೊತ್ತಾಯ್ತಲ್ಲ. ಸೊ MST ಟು LST ಹೀಗೆ, ಅರ್ಥ ಆಯ್ತಾ. ನೆಕ್ಸ್ಟ್ ಈಗ ರೀಡ್ ಮಾಡೋದು ಹೇಗೆ ಅಂತ. ಸೊ ರೀಡ್ ಮಾಡೋದು ಗೊತ್ತಾಯಿತು, MSD ಟು LST.
ಸೊ ಇಲ್ಲಿ ಫಸ್ಟ್ ಬರಿಬೇಕು, ಈ 12ಗೆ 1100 ಅಂದರೆ 12.125 ಬೇಸ್ 10 ಅಂತ ಹೇಳಿದ್ರೆ ಡೆಸಿಮಲ್ ನಂಬರ್ 12.125ಗೆ ನಾವು ಬೈನರಿಯಲ್ಲಿ ಬರಿಬೇಕಾದ್ರೆ ಫಸ್ಟ್ ಇದು 12ಗೆ ಇಂಟೀಜರ್ ಪಾರ್ಟದ್ದು ಬರ್ಕೊಳ್ಳಿ 1100 ಅಂತ. ಇಲ್ಲಿ ಪಾಯಿಂಟ್ ಉಂಟಲ್ಲ, ಪಾಯಿಂಟ್ ಅಂತ ಹಾಕ್ಕೊಳ್ಳಿ. ಫಸ್ಟ್ MSD ಇದು ಬರಿಬೇಕು. 0 ಉಂಟಲ್ಲ, 0 ಅಂತ ಬರೀರಿ. ನೆಕ್ಸ್ಟು ಒಂದು 0 ಇದೆ, 0 ಬರೀರಿ. ನೆಕ್ಸ್ಟು 1 ಇದೆ, ಸ್ಟಾಪ್ ಮಾಡಿ. ಇಲ್ಲಿ ಮತ್ತು 0 ಇದೆಯಲ್ಲ, ಅದು ಬರಿಬಾರ್ದು. ಓಕೆ, ಇಷ್ಟೇ. ಇದು ಬೈನರಿಯಲ್ಲಿ ಕನ್ವರ್ಟ್ ಆಗಿರೋದು. ಸೊ 1100.001. ಓಕೆ, ಇದು ಡೆಸಿಮಲಿಂದ ಬೈನರಿಗೆ ಕನ್ವರ್ಟ್ ಆಗಿರೋದು. ನೆಕ್ಸ್ಟ್ ಅನದರ್ ಎಕ್ಸಾಂಪಲ್. Another example, convert 658.825 ಡೆಸಿಮಲ್ ಇಂಟು ಆಕ್ಟಲ್. ಇದು ಡೆಸಿಮಲನ್ನು ಆಕ್ಟಲಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೆ ಹೇಗೆ ಮಾಡೋದು ನೋಡಿ. ಇಲ್ಲಿ 658.825 ಡೆಸಿಮಲ್ ಇದು ಕನ್ವರ್ಟ್ ಆಗಬೇಕು ಯಾವುದರ ಜೊತೆ, ಆಕ್ಟಲ್ ಜೊತೆ. ಸೊ ಹೇಗೆ ಅಂತ. ಸೊ ಇದು ಪಾಯಿಂಟ್ ಆದಮೇಲೆ ದಿಸ್ ಈಸ್ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ದು ಲೆಫ್ಟ್ ಸೈಡ್, ಹೌದು, ಅದು ಇಂಟಿಜರ್ ಪಾರ್ಟ್. ಸೊ 658ಅನ್ನು ನಮಗೆ ಬೇಕಾಗಿರೋದು ಯಾವುದು, 8ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. 8ಇಂದ ಡಿವೈಡ್ ಮಾಡೋಣ. 8 8 64. ಇನ್ನು ಇಲ್ಲಿ 18 ಆಯಿತು. 8 2 ಅಲ್ವಾ, 8 2 ಅಂತ ಹೇಳಿದ್ರೆ ಎಷ್ಟು, 8 2 16 ಆಯಿತು. ಅಂದರೆ ಒಂದು ನಿಮಿಷ, 16 ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ, 2 ಬರುತ್ತೆ. ಇಲ್ಲಿ 2 ಹಾಗೆ ಇಟ್ಕೊಂಡಿರಿ. ನೆಕ್ಸ್ಟು ಇದು ಫಸ್ಟ್ ರಿಮೈಂಡರ್ ಅಲ್ವಾ, ಹಾಗಾಗಿ ಇದನ್ನು LSD ಅಂತ ಕಾಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 82 ಇದೆ, ಹೊಸ ಕೋಶಂಟ್, ಇದು ನ್ಯೂ ಕೋಶಂಟ್. ಇದಕ್ಕೆ ಮತ್ತೆ ಏನು ಮಾಡಬೇಕು, ಎಗೇನ್ 8ಇಂದ ಡಿವೈಡ್ ಮಾಡಬೇಕು. 8 10s 80 ಆಗುತ್ತೆ. ಇನ್ನು ಮತ್ತೆ ರಿಮೈಂಡರ್ ಏನು ಬಂತು, 2 ಬಂತು. ಅದನ್ನು ಇಲ್ಲಿ ಹೀಗೆ ಇಡಿ, ಕೀಪ್ ಇಟ್ ಆ್ಯಸ್ ಇಟ್ ಈಸ್. ನೆಕ್ಸ್ಟ್ ಇಲ್ಲಿ 10 ಇದೆ. ಸೊ ಗ್ರೇಟರ್ ದ್ಯಾನ್ 8 ಅಲ್ವಾ, ಹಾಗಾಗಿ ಡಿವೈಡ್ ಮಾಡ್ಬೋದು. ಸೊ 8 1s 8 ಆಗಿದೆ. ಸೊ ರಿಮೈಂಡರ್ ಎಷ್ಟು, 8 1s 8 ಅಂದರೆ ಮತ್ತೆ 2 ಬಂತು, ಗೊತ್ತಾಯ್ತಲ್ಲ. ಇಲ್ಲಿಗೆ ಸ್ಟಾಪ್ ಮಾಡಿ. ಸೊ ಇದು ಲಾಸ್ಟಲ್ಲಿ ಇದೆಯಲ್ಲ ಈ ರಿಮೈಂಡರ್ದು, ಸೊ ಇದು MSD ಆಯಿತು. ರೀಡ್ ಮಾಡೋದು ಹೇಗೆ ಅಂದರೆ ಹೀಗೆ ರೀಡ್ ಮಾಡಬೇಕು, ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇದು ಇಂಟೀಜರ್ ಪಾರ್ಟ್ ಆಯಿತು. ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟಿಗೆ 0.825 ಅಂತ ಬರ್ಕೊಳ್ಳಿ. ಮತ್ತು ಅದನ್ನು ಯಾವ ರ್ಯಾಡಿಕ್ಸ್ ಜೊತೆ ನಾವು ಕನ್ವರ್ಟ್ ಮಾಡಬೇಕಾಗಿದೆ, ದಿಸ್ ಈಸ್ ಡೆಸಿಮಲ್ದು ಪಾರ್ಟು. ಸೊ 8 ಜೊತೆ ನಾವು ಏನು ಮಾಡಬೇಕು, ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟು ಬರುತ್ತೆ ಇಲ್ಲಿ, ಸೊ 8 5s, ನಾನು ಯೂಸಿಂಗ್ ಕ್ಯಾಲ್ಕುಲೇಟರ್ ಯೂಸ್ ಮಾಡ್ತೇನೆ. 8 5s 40. ಸೊ 0.825 ಮಲ್ಟಿಪ್ಲೈ ವಿತ್ 8 ಈಕ್ವಲ್ ಟು 6.66 ಅಂತ ಬಂದಿದೆ. 6.66 ಬಂದಿದೆಯಲ್ಲ, ಇದು ಇಂಟಿಜರ್ ಪಾರ್ಟನ್ನು ನೀವು ಹಾಗೆ ರೆಕಾರ್ಡ್ ಮಾಡಬೇಕು 6 ಅಂತ. ಸೊ ಇದು ಇವಾಗ ನಿಮ್ಮದು MSD ಆಗಿದೆ. ಫಸ್ಟ್ ಬಂದಿದೆಯಲ್ಲ ಅದು MSD. ನೆಕ್ಸ್ಟ್ ಇಲ್ಲಿ ನಿಮಗೆ ಫ್ರ್ಯಾಕ್ಷನಲ್ ಪಾರ್ಟ್ ಬಂತಲ್ಲ, ಆ ಫ್ರ್ಯಾಕ್ಷನಲ್ ಪಾರ್ಟ್ನ ಇಲ್ಲಿ ಹಾಕ್ಕೊಳ್ಳಿ. ಸೊ 0.6 ಅಂತ ಮಲ್ಟಿಪ್ಲೈ ವಿತ್ 8. ಸೊ ಇದು 8 6 48 ಅಂತಲ್ಲ. ಸೊ 0.6 ಇಂಟು 8 ಅಂದರೆ 4.8 ಆಯಿತು. ಮತ್ತೆ ಇಂಟೀಜರ್ ಪಾರ್ಟನ್ನು ಮತ್ತೆ ರೆಕಾರ್ಡ್ ಮಾಡ್ಕೊಳ್ಳಿ 4 ಅಂತ. ನೆಕ್ಸ್ಟ್ ಈ ಫ್ರ್ಯಾಕ್ಷನಲ್ ಪಾರ್ಟನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು 0.8 ಇಂಟು 8. ಸೊ ಅಲ್ಲಿಗೆ ಎಷ್ಟಾಗುತ್ತೆ, ಅದು 6.4 ಅಂತ ಏನೋ ಬರುತ್ತೆ, 6.4. ಮತ್ತೆ ಇದನ್ನೇನು ಮಾಡಬೇಕು, ನೀವು ರೆಕಾರ್ಡ್ ಮಾಡಬೇಕು 6 ಅಂತ. ಇಂಟಿಜರ್ ಪಾರ್ಟ್ ಇದು. ಫ್ರ್ಯಾಕ್ಷನಲ್ ಪಾರ್ಟನ್ನು ಮತ್ತೆ ಕನ್ಸಿಡರ್ ಮಾಡಬೇಕು 0.4 ಅಂತ. ಮಲ್ಟಿಪ್ಲೈ ವಿತ್ 8 ಮಾಡಿದ್ರೆ 3.2 ಬರುತ್ತೆ. ಸೊ ಈ 3 ಏನು ಮಾಡಬೇಕು, ರೆಕಾರ್ಡ್ ಮಾಡ್ಕೊಳ್ಳಿ. ಮತ್ತು ಈ 2ನ ಇಲ್ಲಿಗೆ ಹಾಕ್ಕೊಳ್ಳಿ. 0.2 ಇಂಟು 8, ಸೊ 1.6 ಅಂತ ಬರುತ್ತೆ. ಸೊ ಈ 1ಅನ್ನು ನೀವೇನು ಮಾಡ್ತೀರಾ, ಹಾಗೆ ರೆಕಾರ್ಡ್ ಮಾಡ್ಕೊಳ್ಳಿ. ಮತ್ತು 0.6 ಇದೆಯಲ್ಲ, ಸೊ 0.6 ಇಂಟು ಮಲ್ಟಿಪ್ಲೈ ವಿತ್ 8 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ, 4.8. ಮತ್ತದು ರಿಪೀಟ್ ಆಗ್ತಾನೇ ಇದೆ ಇಲ್ಲಿಂದ, ಗೊತ್ತಾಯ್ತಲ್ಲ. 4 ಬಂತು, ಮತ್ತೆ 0.8 ತೊಗೊಂಡ್ರೆ 6 ಬರುತ್ತೆ, ಗೊತ್ತಾಯ್ತಲ್ಲ. 6 ಬರುತ್ತೆ, 3 ಬರುತ್ತೆ, ಮತ್ತು 1 ಬರುತ್ತೆ, ಮತ್ತು ರಿಪೀಟ್ ಆಗ್ತಾಯಿದೆ. ಎಲ್ಲಿಂದ ರಿಪೀಟು, ಇಲ್ಲಿಂದ ರಿಪೀಟ್ ಆಗ್ತಾಯಿದೆ.
ಗೊತ್ತಾಯ್ತಲ್ಲ, ಸ್ಟಾಪ್ ಮಾಡಿಬಿಡಿ. ಹ್ಞೂ ಸೊ ಇದು ಈಗ ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ 6 4 6 3 1 ಅಂತ ಇದೆ. ಇಲ್ಲಿ ನೋಡಿ, ಕಂಪೇರ್ ಮಾಡಿ. 6 ಈ 4 ಇದೆಯಲ್ಲ, ಈ 4ದ್ದು ಈಚೆ ಸೈಡು ಇನ್ಕ್ರೀಸ್ ಇದೆ ನಂಬರು, ಈ ಈಚೆ ಸೈಡು ಇನ್ಕ್ರೀಸ್ ಇದೆ. ಇನ್ಕ್ರೀಸ್ ಆಗಿ ಮತ್ತೆ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ 658.825 ಬೇಸ್ ಡೆಸಿಮಲ್ ಅದು. ಮತ್ತು ಕನ್ವರ್ಟ್ ಆಗಬೇಕಾದ್ರೆ ಇದು ಬೈನರಿ ಕನ್ವರ್ಟ್ ಎಂಥದ್ದು ಆಕ್ಟಲಿ ಕನ್ವರ್ಟ್ ಆಗಬೇಕಲ್ಲ. ಸೊ 658ಗೆ ಏನು ಬರಿಬೇಕು, 1222 ಅಂತ ಬರಿಬೇಕು. 1222 ಆಯಿತು. ನೆಕ್ಸ್ಟ್ ಇಲ್ಲಿ ಪಾಯಿಂಟ್ ಇದೆ, ಪಾಯಿಂಟ್ ಬರೀರಿ. 825ಗೆ ಏನು ಬರಿಬೇಕು, 825ಗೆ 6 ಫಸ್ಟ್ ಇಲ್ಲಿ MSD 6 ಅಂತ ಇದೆಯಲ್ಲ, 6 ಬರೀರಿ. ನೆಕ್ಸ್ಟು 4 ಬರೀರಿ. ನೆಕ್ಸ್ಟು 6 ಬರೀರಿ. ಸೊ ಇದು ಆಕ್ಟಲ್ ಆಯಿತು. 646 ಎಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಇಲ್ಲ ಮತ್ತೆ ಬರೀತೀನಿ ಅಂತ ಹೇಳಿದ್ರೆ 31 ಅಂತ ಮತ್ತೆ ಬರಿಬೇಕು. ಆಯ್ತಲ್ಲ. ಓಕೆ. ಸೊ ಇಂಟೀಜರ್ ಪಾರ್ಟ್, ಕನ್ವರ್ಷನ್ ಆಫ್ ಇಂಟೀಜರ್ ಪಾರ್ಟ್ ಬೈ ಸಕ್ಸಸಿವ್ ಡಿವಿಷನ್ ಮೆಥಡ್. ಇದು ಇಂಟೀಜರ್ ಪಾರ್ಟ್ ಇದೆಯಲ್ಲ, ಡಿವೈಡೆಡ್ ಬೈ 8 ಮಾಡಿ. ಏಕೆಂದರೆ ರ್ಯಾಡಿಕ್ಸ್ ಬೇಸ್ 8 ಅಲ್ವಾ, ಅವ್ರಿಗೆ ಬೇಕಾಗಿರೋದು ಆಕ್ಟಲ್ ಅಂದರೆ 8ಇಂದ ಡಿವೈಡ್ ಮಾಡ್ತಾ ಹೋದರೆ ಎಷ್ಟು, ಇಲ್ಲಿ 82 ಹೀಗೆ ಬಂದಿದೆಯಲ್ಲ, 82 ಈ ಥರ. ಗೊತ್ತಾಯ್ತಲ್ಲ. ಸೊ ಇಲ್ಲಿ ಬರುತ್ತೆ. ಸೊ ಪ್ರೀವಿಯಸ್ದು ತೋರಿಸಲಿಲ್ಲ ಅನಿಸುತ್ತೆ, ನೋಡ್ಕೊಂಬಿಡಿ. ಪ್ರೀವಿಯಸ್ದು ಬೈನರಿಯಲ್ಲಿ ಕನ್ವರ್ಷನ್ಸ್ದು ಈ ಥರ. ಗೊತ್ತಾಯ್ತಲ್ಲ. ಹೀಗೆ ಈ ಥರ ಎಕ್ಸಾಮಲ್ಲಿ ಬಾಕ್ಸ್ ಎಲ್ಲ ಹಾಕ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ, ಟೈಮ್ ಇರೋದಿಲ್ಲ, ಜೊತೆಗೆ ಮಾರ್ಕ್ಸ್ ಅಷ್ಟೊಂದಿರಲ್ಲ. ಗೊತ್ತಾಯ್ತಲ್ಲ. ಸೊ ಹಾಗಾಗಿ ನಾನು ಬರ್ದಿರೋ ಮೆಥಡಲ್ಲೇ ಬರಿಬೋದು. ಸೊ ಇದು ಹೀಗೆ ಸೇಮ್ ಅಲ್ಲಿ LCM ತೊಗೊಂಡು ಮಾಡಿದ್ನಲ್ಲ, ಅದೇ ಥರನೇ ಡಿವೈಡ್ ಮಾಡ್ತಾ ಹೋಗೋದು. ಸೊ ಫಸ್ಟ್ ಬರೋ ರಿಮೈಂಡರ್ನ LSD ಅಂತ ತಗೊಳ್ಳಿ, ಲಾಸ್ಟಲ್ಲಿ ಬರೋದನ್ನ MSD ಅಂತ ತಗೊಳ್ಳಿ. ಫಸ್ಟ್ದೇ ಬರಿಬೇಕೈತೆ MSD, ಲಾಸ್ಟಲ್ಲಿ LSD. ಸೊ ಗೊತ್ತಾಯ್ತಲ್ಲ. ಇದು 658ಗೆ ಡೆಸಿಮಲ್ನಲ್ಲಿ 1222 ಇನ್ ಆಕ್ಟಲ್. ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟ್ ಕನ್ವರ್ಷನ್ಸ್ ಹೇಗೆ ಅಂತ ಹೇಳಿದ್ರೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡ್. ಸೊ ಫ್ರ್ಯಾಕ್ಷನಲ್ ಪಾರ್ಟನ್ನು ಹಾಕ್ಕೊಂಡು ಮಲ್ಟಿಪ್ಲೈ ವಿತ್ ಬೇಸ್ ಮಾಡ್ತಾ ಹೋಗಿ ಪ್ರಾಡಕ್ಟ್ ಈ ಥರ ಬರುತ್ತೆ. ಸೊ ಪ್ರಾಡಕ್ಟಲ್ಲಿ ನೀವು ಇಂಟಿಜರ್ ಪಾರ್ಟನ್ನು ಇಲ್ಲಿ ಬರೀರಿ. ಗೊತ್ತಾಯ್ತಲ್ಲ. ಫ್ರ್ಯಾಕ್ಷನಲ್ ಪಾರ್ಟನ್ನು ಇಲ್ಲಿ ಇಟ್ಕೊಂಡು ಮತ್ತೆ ಬೇಸ್ ಜೊತೆ ಮಲ್ಟಿಪ್ಲೈ ಮಾಡಿ, ಈ ಥರ ಬರುತ್ತೆ. ಗೊತ್ತಾಯ್ತಲ್ಲ. ಸೊ ಹೀಗೆ ಫಸ್ಟ್ ಬರೋದನ್ನು ಸ್ಟೋರ್ ಮಾಡಿರ್ತೀರಲ್ಲ ರೆಕಾರ್ಡು, ಅದು ನಿಮ್ಮದು MSD ಆಗುತ್ತೆ, ಲಾಸ್ಟಲ್ಲಿರೋದು LSD ಆಗುತ್ತೆ. ಇನ್ನೂ ನಂಬರ್ಸ್ ಬರುತ್ತಲ್ಲ, ಇಷ್ಟಕ್ಕೆ ಸ್ಟಾಪ್ ಮಾಡಿ. ಸೊ ಇನ್ ದಿಸ್ ಎಕ್ಸಾಂಪಲ್ ವಿ ಹ್ಯಾವ್ ರಿಸ್ಟ್ರಿಕ್ಟೆಡ್ ಫ್ರ್ಯಾಕ್ಷನಲ್ ಪಾರ್ಟ್ ಅಪ್ ಟು 3 ಡಿಜಿಟ್ಸ್. ಇಲ್ಲ ಹೇಳ್ತಾ ಇದ್ದಾನೆ ನೋಡಿ, ರೆಸ್ಟ್ರಿಕ್ಷನ್ಸ್ ಇದೆ 3 ಡಿಜಿಟ್ಸ್. ದಿಸ್ ಆನ್ಸರ್ ಈಸ್ ಆನ್ ಅಪ್ರಾಕ್ಸಿಮೇಟ್ ಆನ್ಸರ್. ಟು ಗೆಟ್ ಅ ಮೋರ್ ಆ್ಯಕ್ಯುರೇಟ್ ಆನ್ಸರ್ we have to continue multiplying by 8 until we have as many digits as necessary for our application. Okay. Next problem, convert 5386.345 decimal into hexadecimal ಗೆ ಕನ್ವರ್ಟ್ ಮಾಡಬೇಕು. 5386.345 ಡೆಸಿಮಲ್ ಪಾಯಿಂಟಿಂದ ಈ ಕಡೆ ಇರೋದೇನಾಗ್ತದೆ, ನಿಮ್ಮದು ಇಂಟಿಜರ್ ಪಾರ್ಟ್ ಆಯಿತು, ಇದು ಫ್ರ್ಯಾಕ್ಷನಲ್ ಪಾರ್ಟ್. ಓಕೆ. ಇವಾಗ ಏನು ಮಾಡಬೇಕು, 5386ಅನ್ನು ನೀವು ಹೆಕ್ಸಾಡೆಸಿಮಲ್ಲಿಂದ ಡಿವೈಡ್ ಮಾಡ್ತಾ ಹೋಗಿ. ಗೊತ್ತಾಯ್ತಲ್ಲ. ಸೊ 16 1s 16 3s 48 ಅಲ್ವಾ. 16 3s 48. 16 3s 48. ಒಂದು ನಿಮಿಷ, ಇಲ್ಲಿ 48 ಬರಿಬೇಕು. 16 3s 48. 53 ಮೈನಸ್ 48 ಎಷ್ಟು? 53 ಮೈನಸ್ 48. ಸೊ 5. ಸೊ 5ದು ರಿಮೈಂಡರ್, ಇದು ಕೋಶಂಟ್ ಇದೆಯಲ್ಲ, ಈ ಕೋಶಂಟಿಗೆ ಮತ್ತೆ 16ಇಂದ, ಅಯ್ಯೋ ಸಾರಿ, 5386ಗೆ ನೀವು ಇವಾಗ 16ಇಂದ ಡಿವೈಡ್ ಮಾಡಬೇಕು.
16 3s 48, 53 ಮೈನಸ್ 48 ಅಂತ ಹೇಳಿದ್ರೆ, ನೆಕ್ಸ್ಟ್ ಎಕ್ಸಾಂಪಲ್ 5386.345 ಇದು ಡೆಸಿಮಲಲ್ಲಿದೆ. ಕನ್ವರ್ಟೆಡ್ ಟು ಡೆಸಿಮಲಿಗೆ ಬಂದರೆ ಎಷ್ಟು ಅಂತ. ಸೊ ಇದು ಇಂಟಿಜರ್ ಪಾರ್ಟ್. ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್ ಇದೆಯಲ್ಲ, ಈ ಪಾರ್ಟ್ ಇದೆಯಲ್ಲ, ಇದು ಇಂಟಿಜರ್ ಪಾರ್ಟ್. ಅದನ್ನು ಹಾಗೆ ಬರೀರಿ 5386 ಅಂತ. ಮತ್ತು 16ಇಂದ ಡಿವೈಡ್ ಮಾಡ್ತಾ ಹೋಗಿ. 16 3s 48 ಆಯಿತು ಅಲ್ವಾ. 16 3s 48 ಅಂದರೆ ರಿಮೈಂಡರ್ ಎಷ್ಟು ಬರುತ್ತೆ? 58 ಆಗುತ್ತೆ. ಎಗೇನ್ 16 3s 48 ಅಂತ ಹೇಳಿದ್ರೆ 10 ಬಂತಲ್ಲ, ಆ 10 ಇಲ್ಲಿ 6 ಜೊತೆ ಆದರೆ 106. 106 ಅಂತ ಹೇಳಿದ್ರೆ 16 6 96. 96 ಅಂತ ಹೇಳಿದ್ರೆ 106 ಮೈನಸ್ 96 ಅಂದರೆ 10. ಸೊ 10 ರಿಮೈಂಡರ್ ಇದೆ ಅಲ್ವಾ. ಇದು ಹೆಕ್ಸಾ ಕನ್ವರ್ಟ್ ಆಗಬೇಕು. ಹೆಕ್ಸಾನಲ್ಲಿ ಕನ್ವರ್ಟ್ ಆಗಬೇಕಾಗಿರೋದು ಎ. ಇದನ್ನು ನೀವು LSD ಅಂತ ತಗೊಳ್ಳಿ. ಗೊತ್ತಾಯ್ತಲ್ಲ, ಫಸ್ಟ್ ರಿಮೈಂಡರ್ ಇದು. ನೆಕ್ಸ್ಟ್ ಎಗೇನ್ 16ಇಂದ ಇದನ್ನು ಡಿವೈಡ್ ಮಾಡಬೇಕು. ಗೊತ್ತಾಯ್ತಲ್ಲ, 16 2s 32 ಆಯಿತು. ಮತ್ತಿಲ್ಲಿ 1 ಬಂದಿದೆ, 16 ಆಗುತ್ತೆ. 16 1s 16 ಆಯ್ತಲ್ವಾ. ಸೊ ಎಷ್ಟು ಇವಾಗ ರಿಮೈಂಡರ್ ಇಲ್ಲಿ 0 ಬಂದಿದೆ, 0 ರಿಮೈಂಡರು. ನೆಕ್ಸ್ಟ್ 16 1s 16, ಇನ್ನು ರಿಮೈಂಡರ್ ಎಷ್ಟು? 5. ಗೊತ್ತಾಯ್ತಲ್ಲ, ಇದು MST. ಸೊ ಅಲ್ಲಿಗೆ 5386 ಇನ್ನು ಡೆಸಿಮಲ್ ಅಂತ ಹೇಳಿದ್ರೆ ನಿಮಗೆ ಎಷ್ಟು? 150A ಹೀಗೆ ಬರಬೇಕು, ರೀಡ್ ಮಾಡಬೇಕಾಗಿರೋದು. ಗೊತ್ತಾಯ್ತಲ್ಲ, ಇದು ನಿಮ್ಮದು ಹೆಕ್ಸಾನಲ್ಲಿದೆ 150A. ನೆಕ್ಸ್ಟ್ 0.345 ಇದೆಯಲ್ಲ, 0.345ಗೆ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಎಷ್ಟು ಬರುತ್ತೆ ಅದು ಕ್ಯಾಲ್ಕುಲೇಟ್ರಲ್ಲಿ ನೋಡ್ತಾನೆ. ಸೊ 0.345 ಇಂಟು 16 ಮಾಡಿದರೆ 5.52 ಬರುತ್ತೆ. 5.52 ಈ ಇಂಟಿಜರ್ ಪಾರ್ಟ್ ಇದೆಯಲ್ಲ, ಅದನ್ನೇ ಕೀಪ್ ಇಟ್ ಆಸ್ ರಿಮೈಂಡರ್ ಆಗಿ ಇಟ್ಕೊಳ್ಳಿ, ರೆಕಾರ್ಡ್ ಮಾಡಿ ಇದನ್ನು. ಸೊ ದಿಸ್ ಈಸ್ ಫಾರ್ MSD. ನೆಕ್ಸ್ಟ್ ಈ ಫ್ರ್ಯಾಕ್ಷನಲ್ ಪಾರ್ಟ್ ಇದೆಯಲ್ಲ, ಅದಕ್ಕೆ ಮಲ್ಟಿಪ್ಲಿಕೇಶನ್ ಹಾಕಿ, ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ರಿಪೀಟ್ ಮಾಡಬೇಕು. ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ, 0.52 ಮಲ್ಟಿಪ್ಲೈ ವಿತ್ 16 ಈಕ್ವಲ್ ಟು 8.32 ಬರ್ತಾ ಇದೆ. 8.32 ಮತ್ತು ಈ 8 ಇದೆಯಲ್ಲ, ಅದನ್ನಿಲ್ಲಿ ಬರೀ ರೆಕಾರ್ಡ್ ಮಾಡಿ. ಇನ್ನು ಮತ್ತೆ 0.32 ಬಂದಿದೆ, 0.32 ಮಲ್ಟಿಪ್ಲೈ ವಿತ್ 16 ಮಾಡಿ. ಸೊ 16 ಇಂಟು 0.32 ಮಾಡಿದರೆ 5.12 ಬರ್ತಾ ಇದೆ. 5.12 ಈ ಇಂಟಿಜರ್ ಪಾರ್ಟನ್ನು ಹಾಗೆ ರೆಕಾರ್ಡ್ ಮಾಡಿ. 0.12 ಇದೆಯಲ್ಲ, ಅದಕ್ಕೆ ಮಲ್ಟಿಪ್ಲೈ ವಿತ್ 16 ಮಾಡಿಕೊಡಿ. 0.12 ಇಂಟು 16 ಈಕ್ವಲ್ ಟು 1.92. ಈ 1 ಇದೆಯಲ್ಲ, ಅದನ್ನು ಹಾಗೆ ಬರೀರಿ. ಇಷ್ಟೇ ಸಾಕಂತ ಅನಿಸುತ್ತೆ. 5851 ಮತ್ತು 0.92 ಇಂಟು 16 ಈಕ್ವಲ್ ಟು 0.92 ಇಂಟು 16 ಮಾಡಿದರೆ 14.72 ಬರ್ತಾ ಇದೆ. ಈ 14 ನೀವೇನು ಮಾಡಬೇಕಾಗತ್ತೆ, ಇನ್ನು ಹೆಕ್ಸಾನಲ್ಲಿ ಕನ್ವರ್ಟ್ ಮಾಡಬೇಕು. A is 10, B is 11, C is 12, D is 13, E is 14. ಸೊ E ಅಂತ ಬರಿಬೇಕು. ಸೊ ದಿಸ್ ಈಸ್ LSD. ನೋಡೋಣ LSD. ಇದು 5 1 ಡಿಕ್ರೀಸ್ ಆಯಿತು, 8ಗಿಂತ 5 ಡಿಕ್ರೀಸ್ ಆಗಿದೆ. ಗೊತ್ತಾಯ್ತಲ್ಲ. ಸೊ ಅಲ್ಲಿಗೆ ನೀವು 8 ಇಲ್ಲಿಗೆ ಸ್ಟಾಪ್ ಮಾಡಿ, 3 ಡಿಜಿಟಿಗೆ ಸ್ಟಾಪ್ ಮಾಡಿ. ಪ್ರೀವಿಯಸಲ್ಲಿ ಹೇಳಿದ್ರಲ್ಲ ಹಾಗೇ. ಗೊತ್ತಾಯ್ತಲ್ಲ. ಸೊ ಇದು 5386.345 ಡೆಸಿಮಲಲ್ಲಿದೆ. ಸೊ ಹೆಕ್ಸಾನಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾದ್ರೆ 150A ಪಾಯಿಂಟ್ ಅಂದ್ಬಿಟ್ಟು 585 ಅಷ್ಟೆ. 585 ಇನ್ ಹೆಕ್ಸಾ ಡೆಸಿಮಲಿಗೆ ಕನ್ವರ್ಟ್ ಆಗಿತ್ತು. ಗೊತ್ತಾಯ್ತಲ್ಲ. ಸೊ ಇಲ್ಲಿ ನೋಡ್ಕೊಳ್ಳಿ ಇಂಟೀಜರ್ ಪಾರ್ಟ್ ಹೇಗೆ ಕನ್ವರ್ಟ್ ಆಗಿದೆ ಅಂತ. ಇದು ಸಕ್ಸಸಿವ್ ಡಿವಿಷನ್ ಮೆಥಡ್. ಓಕೆ, ನೆಕ್ಸ್ಟ್ ಫ್ರ್ಯಾಕ್ಷನಲ್ ಪಾರ್ಟ್ದು
ಕನ್ವರ್ಷನ್ ಆಫ್ ಫ್ರ್ಯಾಕ್ಷನಲ್ ಪಾರ್ಟ್ ಬೈ ಸಕ್ಸಸಿವ್ ಮಲ್ಟಿಪ್ಲಿಕೇಶನ್ ಮೆಥಡಲ್ಲಿ ಕನ್ವರ್ಟ್ ಮಾಡಿರೋದು. ನೆಕ್ಸ್ಟ್ in this example we have restricted fractional part up to 3 digits. This answer is an approximate answer. To get more accurate answer, we have to continue multiplying by 16 until we have as many digits as necessary for our applications. Okay, ಈ ಮೆಥಡಲ್ಲಿ ಮಾಡ್ತಾ ಹೋಗಬೇಕು. ಥ್ಯಾಂಕ್ ಯು ಸೋ ಮಚ್.